ಕೋರ್ಟ್ನಲ್ಲಿ ಫೈನ್ ಕಟ್ಟುವ ಕೇಸ್ಗೆ ಸ್ಟೇಷನ್ನಲ್ಲಿ ಡೀಲ್ 5,000 ಲಂಚ ಪಡೆದ ಆರೋಪ ಕೇಳಿಬಂದಿದೆ. ಕಾನ್ಸ್ಟೇಬಲ್ ಅಮಾನತು ಮಾಡಲಾಗಿದೆ. ಪುಲಕೇಶಿನಗರ ಟ್ರಾಫಿಕ್ ಠಾಣೆ ಹೆಡ್ ಕಾನ್ಸ್ಟೇಬಲ್ ಸೋಮಶೇಖರ್ ಸಸ್ಪೆಂಡ್ ಆಗಿರೋದು. ಅಮಾನತುಗೊಳಿಸಿ ಪೂರ್ವ ವಿಭಾಗ ಸಂಚಾರಿ ಡಿಸಿಪಿ ಸಾಹಿಲ್ ಬಾಗ್ಲಾ ಆದೇಶವನ್ನು ಹೊರಡಿಸಿದ್ದಾರೆ. 5,000 ಲಂಚ ಪಡೆದ ಆರೋಪದ ಮೇಲೆ ಹೆಡ್ ಕಾನ್ಸ್ಟೇಬಲ್ ಸಸ್ಪೆಂಡ್ ಮಾಡಲಾಗಿದೆ. ಈ ಹೆಡ್ ಕಾನ್ಸ್ಟೇಬಲ್ ಹೆಸರು ಸೋಮಶೇಖರ್. ಪುಲಕೇಶಿನಗರ ಸಂಚಾರಿ ವಿಭಾಗ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಆಗಿದ್ರು. ಸೇಂಟ್ ಜಾನ್ಸ್ ಮುಖ್ಯ ರಸ್ತೆಯಲ್ಲಿ ಕಬ್ಬಿಣ ತುಂಬಿದ ಲಾರಿಯನ್ನು ಚಾಲನೆ ಮಾಡಲಾಗ್ತಾ ಇತ್ತು. BNS 285 ಈ ಸೆಕ್ಷನ್ ಅಡಿಯಲ್ಲಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅಡ್ಡಿ ಅಂತೇಳಿ ಕೇಸ್ ದಾಖಲು ಮಾಡಿಕೊಳ್ಳಲಾಗಿತ್ತು. ಹಾಗೆಯೇ ದಾಖಲಾದ ಕೇಸ್ಗೆ ಕೋರ್ಟ್ನಲ್ಲಿ ಫೈನ್ ಕಟ್ಟಬೇಕಿತ್ತು. ಆದರೆ ವಾಹನ ಬಿಡೋದಾಗಿ ಹೇಳಿ 5,000 ಲಂಚವನ್ನು ಹೆಡ್ ಕಾನ್ಸ್ಟೇಬಲ್ ಸೋಮಶೇಖರ್ ಪಡೆದಿದ್ರು. ಹಣ ನೀಡುವ ವೇಳೆ ಫೋನ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದ ಲಾರಿ ಚಾಲಕ. ಲಂಚ ಪಡೆದ ಆರೋಪದ ಅಡಿಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಸೋಮಶೇಖರ್ ಅಮಾನತು ಮಾಡಲಾಗಿದೆ. ಸದ್ಯ ಫೋನ್ ಮಾಡಿದ್ದೆ ಫೋನ್ ಮಾಡಿದೆ. ಈಗ ಸಾಹೇಬ್ರು ಅವೆಲ್ಲ ಬೇಡ, FIR ಮಾಡಿಸು ಅಷ್ಟೇ, ಒಂದೇ ಮಾತು. ಇನ್ಸ್ಪೆಕ್ಟರ್ಗೆ ನಾವು ಊಟ ಮಾತಾಡೋದು ನೀವು ಕೇಳಿದ್ದೆ, ಅದು ದೊಡ್ಡದು. ಮತ್ತೆ ನಮ್ಮ ಸಾಹೇಬ್ರುಗಳೇ ಕೇಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹೌದು, ನಾನು ಅಲ್ಲೂ ಧೈರ್ಯ ಮಾಡಿ ಕೇಳಿದೆ. ನಾನು ಕೇಳಿದೆ ಕಣೋ, ನೀನು ನಂಬಿಕೆ ಬಿಡ್ತೀವಿ ಕೇಳಿದ್ರಿ. ನನಗೂ ಗೊತ್ತು, ನನ್ನ ಸೈಡ್ಗೆ ಹೋಗ್ಬಿಟ್ಟು ಫೋನ್ ಮಾಡಿದ್ದೆ. ಸೈಡ್ಗೆ ಹೋಗಿ ಫೋನ್ ಮಾಡಿದೆ. ಈಗ ಸಾಹೇಬ್ರು ಅವೆಲ್ಲ ಬೇಡ, FIR ಮಾಡಿಸು ಅಷ್ಟೇ, ಒಂದೇ ಮಾತು. ನಾನು ಇನ್ಸ್ಪೆಕ್ಟರ್ಗೆ ನಾವು ಊಟ ಮಾತಾಡೋದು ನೀವು ಕೇಳಿದ್ದೆ, ಅದು ದೊಡ್ಡದು. ಮತ್ತೆ ನಮ್ಮ ಸಾಹೇಬ್ರುಗಳೇ ಕೇಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹೌದು, ನಾನು ಅಲ್ಲೂ ಧೈರ್ಯ ಮಾಡಿ ಕೇಳಿದೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಡೀಲ್ ಆಗಿತ್ತು ಅಂತೇಳಿ. ಹೆಡ್ ಕಾನ್ಸ್ಟೇಬಲ್ ಸೋಮಶೇಖರ್ ಅವರನ್ನ ನೋಡ್ತಾ ಇದ್ದೀರಾ. ನಾನು ನನ್ನ ಸಾಹೇಬ್ರಿಗೆ ಕಾಲ್ ಮಾಡಿದೆ, ಅವ್ರು ಹೇಳಿದರು FIR ಹಾಕು ಅಂತೇಳಿ. ಈ ರೀತಿಯಾಗೂ ಕೂಡ ಮಾತುಕತೆ ಆಗಿತ್ತು. ಅದಾದ ಮೇಲೆ ಸ್ಟೇಷನಲ್ಲಿ ಹಣ ಪಡೆದು ಎಣಿಸ್ತಾ ಇರುವಂಥ ವಿಡಿಯೋವನ್ನು ಕೂಡ ನೀವಿಲ್ಲಿ ನೋಡ್ತಾ ಇರಬಹುದು. ಎಂಥ ವ್ಯವಸ್ಥೆಯಲ್ಲಿ ಇದೆ ಪೊಲೀಸ್ ಇಲಾಖೆ. ಕೋರ್ಟ್ನಲ್ಲಿ ಫೈನ್ ಕಟ್ಟಿ ಈ ಕೇಸನ್ನು ಕ್ಲಿಯರ್ ಮಾಡ್ಕೊಳ್ಬೇಕಿತ್ತು. ಆದರೆ ಸ್ಟೇಷನ್ ಕರೆದು ಸೆಟ್ಲ್ಮೆಂಟಿಗೆ ಕರೀತಾರೆ. ಅದು 5,000 ರೂಪಾಯಿ ಲಂಚವನ್ನು ಪಡೆಯುವಂಥ ಸಂದರ್ಭದಲ್ಲಿ ಹೆಡ್ ಕಾನ್ಸ್ಟೇಬಲ್ ವಿಡಿಯೋ ಕೂಡ ರೆಕಾರ್ಡ್ ಮಾಡಿಕೊಳ್ಳಲಾಗಿತ್ತು. ಅದರಂತೆ ಹೆಡ್ ಕಾನ್ಸ್ಟೇಬಲ್ ಅಮಾನತ್ತಾಗಿದ್ದಾರೆ ಎನ್ನುವ ಮಾಹಿತಿ ಇದೆ.